ಸಂದೇಹ ಸಮಾಧಾನದ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ನಿಮ್ಮ ವೃಂದಾ ಸಂಗಮ್. ಸಂದೇಹ ಸಮಾಧಾನ ಏನು ಹಂಗಂದ್ರೆ, ನಾವು ದಿನನಿತ್ಯ ಅನೇಕ ಆಚರಣೆಗಳನ್ನು ಮಾಡ್ತೀವಿ. ಆದರೆ ಇದರ ಹಿಂದಿನ ಅರ್ಥ ಏನು, ಅದನ್ನು ನಾವು ಯಾಕೆ ಮಾಡಬೇಕು, ಅದರಿಂದ ಏನು ಪ್ರಯೋಜನ, ಇವು ಯಾವೂ ನಮಗೆ ತಿಳಿದಿರೋದಿಲ್ಲ. ಅದಕ್ಕೆ ನಮಗೆ ವೇದ ಉಪನಿಷತ್ಗಳ ಆಧಾರ ಜ್ಞಾನ ಇವು ಯಾವೂ ಇರೋದಿಲ್ಲ. ಹಾಗಾದ್ರೆ ನಮಗೆ ಈ ಸಂದೇಹಗಳ ನಿವಾರಣೆ ಆಗೋದು ಹೆಂಗೆ ಯಾರನ್ನಾರ ಕೇಳಿದ್ರೆ, ಇದು ನಮ್ಮನೆ ಪದ್ಧತಿ, ಹಿಂದಿನಿಂದ ಮಾಡಿದ್ದು, ನಾವು ಮಾಡಬೇಕು ಅಂತಾರೆ. ಈ ಸಂದೇಹಗಳು ದೊಡ್ಡವೇ ಇರಬೇಕಂತೇನಿಲ್ಲ. ಆದರೆ ಇವುಗಳ ಅರ್ಥ ತಿಳಿದ್ರೆ ನಾವು ಇನ್ನೂ ಶ್ರದ್ಧೆಯಿಂದ ಪಾಲನೆ ಮಾಡಬಹುದು ಅಂತಲೂ ಅನ್ನಿಸ್ತದಲ್ಲ. ಅಂತಹ ಸಂದೇಹಗಳಿಗೆ ಸಮಾಧಾನದ ಉತ್ತರಗಳನ್ನು ನೀಡೋದೇ ಇಲ್ಲಿನ ಪ್ರಯತ್ನ. ಅಂದ್ರೆ ನಮ್ಮ ಸಂದೇಹಗಳಿಗೆ ಡಾಕ್ಟರ್ ಸುಧಾ ನರಸಿಂಹರಾವ್ ದೇಶಪಾಂಡೆ ಅವರು ವೇದ ಉಪನಿಷತ್ತು ಪುರಾಣಗಳ ಆಧಾರದ ಮೇಲೆ ಅದು ನಮಗೆ ತಿಳಿಯೋ ಹಂಗೆ ಸಮಾಧಾನದ ಉತ್ತರಗಳನ್ನು ನೀಡ್ತಾರೆ. ಇದು ವಾರಕ್ಕೊಮ್ಮೆ 3 ಪ್ರಶ್ನೆಗಳಿಗೆ ನೀಡುವ ಉತ್ತರದ ಕಾರ್ಯಕ್ರಮ. ಮತ್ತು ನಿಮ್ಮೊಳಗೆ ಇಂತಹ ಸಂದೇಹಗಳಿದ್ದರೆ ಅವುಗಳನ್ನು ನಮಗೆ ತಿಳಿಸ್ರಿ, ಸಮಾಧಾನದ ಉತ್ತರಗಳನ್ನೂ ಪಡೀರಿ. ಇವತ್ತಿನ 3 ಪ್ರಶ್ನೆಗಳು: ಹನುಮದ್ವೃತ, ಹನುಮ ಜಯಂತಿ ಎರಡೂ ಒಂದೇನಾ, ಬೇರೆ ಬೇರೆನಾ? ಹನುಮದ್ವೃತ ಬೇರೆ ಆದರೆ ಅದನ್ನು ಹೆಂಗೆ ಮಾಡಬೇಕು, ಯಾಕೆ ಮಾಡಬೇಕು? ವಾಯುದೇವರನ್ನು ಪ್ರಾಣದೇವರು ಅಂತಾರೆ. ಈ ಪ್ರಾಣ ತತ್ವ ಅಂದರೆ ಏನು? ಈ 3 ಪ್ರಶ್ನೆಗಳಿಗೆ ವೇದ ಉಪನಿಷತ್ತು ಪುರಾಣಗಳ ಆಧಾರಗಳೊಂದಿಗೆ ನಮಗೆ ಡಾಕ್ಟರ್ ಸುಧಾ ನರಸಿಂಹರಾವ್ ದೇಶಪಾಂಡೆ ಇವರು ಉತ್ತರಗಳನ್ನು ನೀಡಲಿದ್ದಾರೆ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾನೆ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ತೇ ನಮಃ. ಸಂದೇಹ ಸಮಾಧಾನ ಈ ಕಾರ್ಯಕ್ರಮದ ವೀಕ್ಷಕರಿಗೆ ಹಾಗೂ ಕೇಳುಗರಿಗೆ ನನ್ನ ಅನಂತ ಅನಂತ ನಮಸ್ಕಾರಗಳನ್ನು ಹೇಳ್ತಾ, ಈ ವಾರದ ಪ್ರಶ್ನೆಗಳನ್ನು ಕುರಿತಾಗಿ ನೇರವಾಗಿ ಚರ್ಚೆಗೆ ಬರೋಣ ಅಂತ ಹೇಳ್ತಾ, ಮೊಟ್ಟ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹನುಮದ್ವ್ರತ ಹಾಗೂ ಹನುಮ ಜಯಂತಿ ಎರಡೂ ಒಂದೇನಾ ಅಥವಾ ಬೇರೆನಾ ಅಂತ ಒಳ್ಳೆಯ ಉತ್ತಮವಾದ ಪ್ರಶ್ನೆ. ಮಾರ್ಗಶಿರ ಮಾಸದಲ್ಲಿ ಬರುವಂತಹ ತ್ರಯೋದಶಿ ಅಥವಾ ಒಂದು ಬಾರಿ ಮಾರ್ಗಶಿರ ಮಾಸದಲ್ಲಿ ಅಂದರೆ ಶುಕ್ಲ ಪಕ್ಷದಲ್ಲಿ ಬರುವಂತಹ ದ್ವಾದಶಿ ಅಥವಾ ದ್ವಾದಶಿ ತ್ರಯೋದಶಿ ಒಂದು ವೇಳೆ ಕೂಡೇ ಬಂದಿದ್ದರೆ ಆವತ್ತಿನ ದಿನ ಹನುಮದ್ವ್ರತ ಅಂತ ಆಚರಣೆ ಮಾಡ್ತಾರೆ. ಇನ್ನು ಹನುಮದ್ವ್ರತ ಹನುಮ ಜಯಂತಿ ಅಂತಂದರೆ ಇದು ಎರಡೂ ಬಹಳ ಬೇರೆ ಬೇರೆ ಅಂತನ ಅರ್ಥ ಏನಂತಂದರೆ, ಹನುಮ ಜಯಂತಿ ಅನ್ನೋದೇನಂತಂದರೆ ಆಂಜನೇಯನ ಹುಟ್ಟಿದ ದಿನ. ನಮಗೆಲ್ಲ ಗೊತ್ತು, ಚೈತ್ರ ಶುದ್ಧ ಹುಣ್ಣಿಮೆ ಆಂಜನೇಯನ ಜನ್ಮದಿನೋತ್ಸವ, ಅದಕ್ಕೆ ಜಯಂತಿ ಅಂತ ಕರೀತೀವಿ. ಹನುಮ ಜಯಂತಿ ಅದು ಆಗುತ್ತದೆ. ಇನ್ನು ಹನುಮದ್ವ್ರತ ಅಂತಂದರೆ ಹನುಮಂತ ದೇವರನ್ನು ಕುರಿತಾಗಿ ನಾವು ಮಾಡುವಂತಹ ವ್ರತ ಪೂಜೆ ನಿಯಮಕ್ಕೆ ನಾವು ಹನುಮದ್ವ್ರತ ಅಂತ ಕರಿತೀವಿ. ಅದು ಬರುವುದೇನಂತಂದರೆ ಮಾರ್ಗಶಿರ ಮಾಸದ ತ್ರಯೋದಶಿಯ ದಿನ. ಇದು ಮಾಸಾನ ಮಾರ್ಗಶೀರ್ಷ ಅಂತ ಭಗವಂತ, ನಾನು ಮಾರ್ಗಶಿರ ಮಾಸ ಅಂತ ಅದು ಮೊಟ್ಟ ಮೊದಲಿಗೆ ನೋಡೋದಾದರೆ ಮಾರ್ಗಶಿರ ಮಾಸವೇ ಮೊದಲನೇ ಮಾಸ, ಪ್ರಥಮ ಮಾಸ ಅಂತ ಕೂಡ ಕರಿತಾ ಇದ್ದರು. ಆ ದೃಷ್ಟಿಯಿಂದ ಅಭಿಮಾನಿ ರೂಪನಾದ ಭಗವದ್ ರೂಪವಾದ ಕೇಶವರೂಪಿ ಪರಮಾತ್ಮನ ಚಿಂತನೆ ಮಾಡ್ತಾ ಅಂತರ್ಗತವಾದ ಹನುಮಂತ ದೇವರ ಅಂತರ್ಗತನಾದ ಭಗವಂತನನ್ನು ಚಿಂತನೆ ಮಾಡೋದು ಅಥವಾ ಪೂಜೆ ಮಾಡೋದು ಕೂಡ ಹನುಮದ್ವ್ರತ ಅಂತ ಕರೆಸ್ಕೊಳ್ಪಡ್ತದೆ. ಆ ಹನುಮದ್ವ್ರತವನ್ನು ಹಿಂದೆ ಯಾರು ಮಾಡಿದರು, ಹೇಗೆ ಮಾಡಿದರು, ಇದರ ವಿಷಯವಾಗಿಯೇ ಮುಂದಿನ ಪ್ರಶ್ನೆ ಕೂಡ ಕೇಳ್ತಾ ಇದ್ದಾರೆ. ಹನುಮದ್ವ್ರತ ಹೇಗೆ ಮಾಡಬೇಕು ಮತ್ತು ಯಾಕೆ ಮಾಡಬೇಕು? ಹನುಮದ್ವ್ರತ ಹೇಗೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ಇದು ಏನು ಅಂದರೆ, ನಾವು ನೋಡ್ತೇವೆ, ಇದು ಭವಿಷ್ಯೋತ್ತರ ಪುರಾಣದಲ್ಲಿ ಬರ್ತದೆ. ಮಹಾಭಾರತದಲ್ಲಿ ಅದು ಕೂಡ ವನಪರ್ವದಲ್ಲಿ ವೇದವ್ಯಾಸರು ಒಂದು ಬಾರಿ ಈ ಕಥೆಯನ್ನು ಹೇಳಿದರು ಅಂತ ಕೂಡ ಬರ್ತದೆ. ಧರ್ಮರಾಜನಿಗೆ ಹಿಂದೆ ಇದನ್ನು ದ್ರೌಪದಿ ದೇವಿ ಮಾಡಿದ್ಲು ಈ ವ್ರತವನ್ನು, ಮತ್ತು ವಿಭೀಷಣ ಮಾಡಿದ್ದ ಹಾಗೂ ಸುಗ್ರೀವ ಮಾಡಿದ್ದ. ಈ ರೀತಿ ಅನೇಕ ಜನರು ಹನುಮದ್ವ್ರತವನ್ನು ಮಾಡಿದರು ಅಂತ ಹೇಳ್ತಾರೆ. ಇದನ್ನು ಹೇಗೆ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಪಂಪಾ ನದಿ ತೀರ ಅಂತ ಕರೀತಾರೆ. ಪಂಪಾ ನದಿ ಯಾಕೆ ಅಂತಂದರೆ ಹನುಮಂತ ದೇವರು ಜನಿಸಿದ ಸ್ಥಳ ಅನ್ನೋ ದೃಷ್ಟಿಯಿಂದ ಕೂಡ ಆತನ ಪ್ರೀತ್ಯರ್ಥವಾಗಿ ಪಂಪಾ ನದಿ ತೀರ ಅಂದರೆ ನಾವು ಇವಾಗ ಹಂಪಿ ಅಂತ ಏನೋ ನೋಡ್ತೀವಲ್ಲ, ಅದಕ್ಕೇ ಪಂಪಾ ನದಿ ತೀರ ಅಂತ ಕೂಡ ಕರೀತಾರೆ. ಅಲ್ಲಿ ಹೋಗಿ ಪಂಪಾ ನದಿ ತೀರದಲ್ಲಿ ಆಂಜನೇಯನನ್ನಾಗಿ ಕುರಿತು
ಒಂದು ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಮತ್ತು ಆತನನ್ನು ಕುರಿತಾಗ ಒಂದು 13 ಎಳೆಯ ಒಂದು ಹಳದಿ ಅಥವಾ ಕೆಂಪು ದಾರ ಅಂತ ಹೇಳ್ತಾರೆ. ಆ ದಾರವನ್ನು 13 ಎಳೆಯ 13 ಗಂಟುಗಳಿರುವಂತಹ ದಾರವನ್ನು ಧಾರಣೆ ಮಾಡಬೇಕು. ಅದನ್ನೇನಂತಂದರೆ ದಂಪತಿಗಳ ಸಮೇತವಾಗಿ ಎಲ್ಲ ದೇವತೆಗಳ ಪೂಜೆ, ಭಗವಂತನ ಲಕ್ಷ್ಮೀನಾರಾಯಣನ ಪೂಜೆ ಮಾಡ್ತಾ ಹನುಮಂತ ದೇವರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಈ ಹನುಮಂತ ದೇವರ ಪೂಜೆ ಯಾಕೆ ಮಾಡಬೇಕು ಅಂತಂದರೆ, ಮೊದಲಿಗೆ ಅದು ಯಾವಾಗ ಬಂತು ಜಾರಿಯಲ್ಲಿ ಅಂತಂದರೆ, ಒಂದು ಬಾರಿ ನಮಗೆಲ್ಲ ಗೊತ್ತು, ಆಂಜನೇಯ ಹುಟ್ಟಿದ ತಕ್ಷಣ ಏನಂತಂದರೆ ಹಣ್ಣು ಅಂತ ರಾಹು ಸೂರ್ಯನನ್ನು ಹಿಡಿಲಿಕ್ಕೆ ಹೋಗ್ತಾನೆ ಅನ್ನೋ ದೃಷ್ಟಿಯಿಂದ ಅದನ್ನು ರಕ್ಷಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸೂರ್ಯಮಂಡಲಕ್ಕೆ ವಾಯುದೇವರು ಹಾರ್ತಾರೆ ಅಂತ, ಅಂದ್ರೆ ಆಂಜನೇಯ, ವಾಯುದೇವರ ಪುತ್ರನಾದ ಆಂಜನೇಯ ಹಾರಿದಾಗ ಇನ್ನು ಅದನ್ನು ಸೂರ್ಯನನ್ನು ಹಣ್ಣು ಅಂತ ತಿಂತಾನೆ ಅನ್ನೋ ಒಂದು ತಪ್ಪು ಕಲ್ಪನೆಯಿಂದ ಇಂದ್ರ ಏನು ಮಾಡ್ತಾನೆ, ಒಂದು ವಜ್ರಾಯುಧ ತಗೊಂಡು ಹನುಮಂತ ದೇವರಿಗೆ ಘಾತ ಮಾಡ್ತಾನೆ ಅಂತ, ಹೊಡಿತಾನೆ ಅಂತ ಹೇಳ್ತಾರೆ. ಹೊಡೆದ ತಕ್ಷಣ ಅವನು ಕೆಳಗೆ ಬಿದ್ದ ಹನುಮಂತ. ಆವಾಗ ಸಿಟ್ಟಿಗೇರಿ ಆಂಜನೇಯ ಅಂದ್ರೆ ಆಂಜನೇಯ ಪುತ್ರ, ಆವಾಗ ಕೇಸರಿ ಅನ್ನುವ ವಾನರ ಏನು ಮಾಡ್ದ ಅಂತಂದರೆ, ಅಂದ್ರೆ ಮುಖ್ಯ ಪ್ರಾಣದೇವರು ಏನು ಮಾಡಿದ್ರು ಅಂತಂದ್ರೆ ಒಂದು ಗುಹೆಯಲ್ಲಿ ಕುಳಿತರು, ಅವ್ರು ಹೊರಗೆ ಬರದೆ ಹೋದರು. ಆವಾಗ ಏನಾಯಿತು, ಇಡೀ ಸಮಸ್ತ ಬ್ರಹ್ಮಾಂಡ ಹೊರಗೆ ಒಳಗೆ ವಾಯುದೇವರು ಇಲ್ಲದೆ ಹೋದದಕ್ಕೆ ಅಲ್ಲಿ ಏನಾಯಿತು ಅಂದರೆ ಗಾಳಿ ಇಲ್ಲದಕ್ಕೆ ಎಲ್ಲ ಕಡೆ ಉಸಿರಾಟಕ್ಕೆ ಕೂಡ ತೊಂದರೆ ಆಯಿತು. ಹೀಗಾಗಿ ಸಮಸ್ತ ವಾಯುಮಂಡಲಕ್ಕೆ ಅಭಿಮಾನಿಯಾದ ವಾಯುದೇವರೇ ಇಲ್ಲ ಒಂದು ಗುಹೆಯಲ್ಲಿ ಕುಳಿತ ಮೇಲೆ ಎಲ್ಲ ಕಾರ್ಯಗಳೆಲ್ಲ ನಿಂತು ಹೋದಾಗ ಎಲ್ಲ ದೇವತೆಗಳು ಪ್ರಾರ್ಥನಾ ಮಾಡಿದಾಗ ಬ್ರಹ್ಮದೇವರು ಬಂದು ವಿಶೇಷವಾಗಿ ನಿನ್ನ ಮಗನ ಚಿರಂಜೀವಿ ಆಗಲಿ, ಅವನಿಗೇನಂತಂದರೆ ಹೆಚ್ಚು ಬುದ್ಧಿ, ಬಲ, ಯಶ, ಧೈರ್ಯ, ಜ್ಞಾನ ಇದೆಲ್ಲ ಅವನಿಗೆ ಪ್ರಾಪ್ತಿಯಾಗಲಿ ಅಂತ ವರವನ್ನು ಕರುಣಿಸಿದ ದಿನ ಹನುಮದ್ ವ್ರತ ಅಂತ. ಆವತ್ತಿನ ದಿನ ಹನುಮಂತನನ್ನು ಈ ರೀತಿ ನಾವು ಸ್ತುತಿ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಪೂಜೆ ಮಾಡಬೇಕಂತ ಕೂಡ ಒಂದು ಕಥೆ ಹೇಳ್ತಾರೆ. ಆ ದೃಷ್ಟಿಯಿಂದ ಏನಂತಂದರೆ ನಾವು ಅವತ್ತು ವಿಶೇಷವಾಗಿ ನಂತರ ವಾಯುದೇವರು ಪ್ರಸನ್ನರಾಗಿ ಹೊರಗೆ ಬಂದರು ಮತ್ತು ಸೃಷ್ಟಿಯ ಎಲ್ಲ ಕಾರ್ಯಗಳು ಯಥಾವತ್ತಾಗಿ ಸಾಗಿದವು. ಆವಾಗ ಏನಂತಂದರೆ ಆ ವರ ಕರುಣಿಸಿದ ದಿನ ಅಂತ ಕೂಡ ಹನುಮಂತ ದೇವರನ್ನು ಅವತ್ತು ನಾವು ಪೂಜೆ ಮಾಡಬೇಕು. ಪ್ರಾಣತತ್ವ ಅಂತ ಹನುಮಂತ ದೇವರನ್ನು ನಾವು ಅವತ್ತು ಪೂಜೆ ಮಾಡ್ತೀವಿ ಅಂತ, ಅದಕ್ಕೆ ಹನುಮದ್ ವ್ರತ ಅಂತ ಕರೀತಾರೆ. ಇನ್ನು 13 ಎಳೆ 13 ಗಂಟು ಏನು ಅರ್ಥ ಇದು? ಇದಕ್ಕೂ ಒಂದು ಅರ್ಥ ಉಂಟು. ಪ್ರತಿಯೊಂದು ಸಂಖ್ಯಾಕ್ಕೂ ನಮ್ಮ ಶಾಸ್ತ್ರದಲ್ಲಿ ಅರ್ಥ ಉಂಟು. ಇದಕ್ಕೆ ನಾವು ನೋಡೋದಾದರೆ ನನ್ನ ಅಭಿಪ್ರಾಯ ಪ್ರಕಾರ ಹಾಗೂ ಶಾಸ್ತ್ರೋಕ್ತವಾಗಿ ಏನಂತಂದರೆ, ನಾವು 10 ಇಂದ್ರಿಯಗಳು ಮತ್ತು ಒಂದು ಮನಸ್ಸು ಕೂಡಿದರೆ 11 ಇಂದ್ರಿಯಗಳು, ಏಕಾದಶ ಇಂದ್ರಿಯಗಳು. ಅದರಲ್ಲಿ ಪ್ರಾಣದೇವರು ವ್ಯಾಪ್ತನಾಗಿದ್ದಾನೆ. 11 ಇಂದ್ರಿಯಗಳು ಮತ್ತು ಅದರ ಜೊತೆಗೆ ಲಕ್ಷ್ಮೀನಾರಾಯಣ ಅಂತ ಒಂದು ಚಿಂತನೆ ಹಾಗೂ ಪ್ರಾಣದೇವರು, ಈ ರೀತಿ ಚಿಂತನೆ ಮಾಡಿದರೆ 13 ಎಳೆಗಳು, ಲಕ್ಷ್ಮೀನಾರಾಯಣ ಒಂದು, ವಾಯುದೇವರು ಒಂದು, ನಮ್ಮ 11 ಇಂದ್ರಿಯಗಳು, ಈ ರೀತಿ ಚಿಂತನೆ ಮಾಡಿದರೆ ಈ 13 ಸಂಖ್ಯೆ ಏನಂತಂದರೆ ನಮ್ಮ ದೇಹಕ್ಕೆ ಇದು ಏನಂತಂದರೆ ಸಂಬಂಧಪಟ್ಟದ್ದು, ಅದನ್ನ ನಮ್ಮ ಇಂದ್ರಿಯಗಳಿಗೆ ಮನಸ್ಸಿಗೆ ಸಂಬಂಧಪಟ್ಟದ್ದು ಒಂದು ವಿಷಯ ಅನ್ನೋ ದೃಷ್ಟಿಯಿಂದ ಇದಿಷ್ಟನ್ನು ರಕ್ಷಣೆ ಮಾಡುವಂತಹವರು ಯಾರು? ವಾಯುದೇವರು ಅಂತ ಒಂದು. ಅದರ ಜೊತೆಗೆ ಈ 10 ಬುದ್ಧಿಗಳು, ಬುದ್ಧಿ, ಬಲ, ಯಶ, ಧೈರ್ಯ, ನಿರ್ಭಯತ್ವ, ಅರೋಗತ, ಇದನ್ನೆಲ್ಲ 10 ಗುಣಗಳು ಮತ್ತು ಅದರ ಜೊತೆಗೆ ಏನಂದ್ರೆ ಲಕ್ಷ್ಮೀ ನಾರಾಯಣ ಹಾಗೂ ವಾಯುದೇವರು ಅಂತ 3, ಅದನ್ನು ಕೂಡ ನಾವು ಚಿಂತನೆ ಬೇರೆ ವಿಧದಿಂದ ಮಾಡಿದ್ರು ಕೂಡ ಅದು ಎಲ್ಲ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿ ನಾವು ವಾಯುದೇವರ ಪ್ರೀತ್ಯರ್ಥವಾಗಿ ಅದನ್ನು ಹಾಕ್ಕೋಬೇಕು ಅಂತ ಹೇಳ್ತಾರೆ. ಮತ್ತೇನು ಈ ದ್ರೌಪದಿ ಯಾಕೆ ಮಾಡಬೇಕು ಅನ್ನೋ ಉದ್ದೇಶ ಏನಂತಂದರೆ, ಮುಖ್ಯವಾಗಿ ನಾವು ವಾಯುದೇವರ ಕೃಪೆಗೆ ಪಾತ್ರರಾಗಲಿಕ್ಕೆ. ಇದನ್ನು ದ್ರೌಪದಿ ಹಿಂದೆ ಮಾಡಿದಾಗ ಒಂದು ಬಾರಿ ಕೃಷ್ಣನ ಒಂದು ಆದೇಶದಂತೆ ದ್ರೌಪದಿ ಈ ವ್ರತವನ್ನು ಮಾಡಿರ್ತಾಳೆ. ಮಾಡಿದ ಆ ದೌರವನ್ನು ಧಾರಣೆ ಮಾಡಿದಾಗ ಅರ್ಜುನ ಒಂದು ದಿನ ಇದೇನು ವ್ರತ, ಇದೇನು ಕೈಯಲ್ಲಿ ದಾರ ಕಟ್ಕೊಂಡಿದ್ಯಾ, ಯಾರನ್ನಾದರೂ ವಶೀಕರಣ ಮಾಡಲಿಕ್ಕೆ ಕಟ್ಕೊಂಡಿದ್ದೀಯಾ ಅಂತ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಮಾಡಿದಾಗ ಅವಳು ಇಲ್ಲ, ಇದು ಹನುಮಂತ ದೇವರನ್ನು ಕುರಿತು ನಾನು ವ್ರತ ಮಾಡಿದ್ದೀನಿ ಅದರದು ಅಂತಂದಾಗ ಅವನು ಅಹಂಕಾರದಿಂದ ಅದನ್ನೇನು ಕಪ್ಪಿನ ಪೂಜೆ ಮಾಡ್ತೀಯ ಅಂದ್ರೆ ಆ ಮಂಗನ್ನೇನು ಪೂಜೆ ಮಾಡ್ತೀಯ, ಅವನು ನಾನು ಶ್ರೇಷ್ಠ, ಅವನನ್ನೇನಂತಂದ್ರೆ ನನ್ನ ರಥದ ಮೇಲೆ ಧ್ವಜವನ್ನಾಗಿ ಇಟ್ಕೊಂಡಿನಿ, ಅಂಥವನ ಪೂಜೆ ನೀನೇನು ಮಾಡೋದು ಅಂತ ತಿರಸ್ಕಾರದ ಒಂದು ಮಾತಾಡಿದಕ್ಕೆ ಅದನ್ನು ದೂರವನ್ನು ಕಿತ್ತಿ ಎಸೆದ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಕೂಡ ಏನಂತಂದ್ರೆ ಅವರಿಗೆ ಜೂಜಾಟ ಆಯಿತು, ಸೋಲು ಉಂಟಾಯಿತು.
ಆಮೇಲೆ ಹನುಮಂತ ದೇವರ ಅವಕೃಪೆಗೆ ಪಾತ್ರರಾಗಿ ವನವಾಸ ಆಯಿತು, ಇದೆಲ್ಲ ಅನುಭವಿಸ್ಬೇಕಾಯಿತು ಅಂತ ನಂತರ ಕ್ಷಮಾಪಣೆ ಕೇಳಿದ ಮೇಲೆ ಆ ಒಂದು ವನದಲ್ಲಿದ್ದಾಗ, ಅರಣ್ಯದಲ್ಲಿದ್ದಾಗ, ಮತ್ತು ವನವಾಸದಲ್ಲಿದ್ದಾಗ ಮತ್ತು ಹನುಮಂತ ವ್ರತ ಬಂದಾಗ ಎಲ್ಲರೂ ಪೂಜೆ ಮಾಡಿದ್ರಂತ ಕೂಡ ಹೇಳ್ತಾರೆ. ಅವರು ಹೀಗಾಗಿ ಅವರು ಪೂಜೆ ಮಾಡಿದ ಒಂದು ಇದನ್ನು ನಾವು ನೋಡ್ತೀವಿ. ಪಾಂಡವರು ಪೂಜೆ ಮಾಡಿದ ಒಂದು ವಿಗ್ರಹ ಇಂದಿಗೂ ಇಬ್ರಾಮಪುರ ಅಪ್ಪ ಅವರ ಕಟ್ಟೆಯಲ್ಲಿ ಅವರ ಇದರಲ್ಲಿ ಮನೆತನಸ್ಥರ ಹತ್ರ ಪೂಜೆಗೊಳ್ತಾ ಇದೆ. ಅದು ಕೂಡ ಮೈಸೂರು ಅರಮನೆಯ ಒಂದು ಈಶಾನ್ಯ ಭಾಗದಲ್ಲಿ ಅವರಿಗೆ ದೊರಕಿದ್ದು ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ಯಾವುದೋ ಒಂದು ಭೂತಚೇಷ್ಟೆ ಪ್ರಾರಂಭ ಆದಾಗ ಮೈಸೂರು ಅರಮನೆಯ ರಾಜರಿಂದ ಅದನ್ನು ಅವರೆಲ್ಲ ಭೂತಗ್ರಹವನ್ನು ಬಿಡಿಸಿ ಓಡಿಸಿದರು ಅಪ್ಪ ಅವರು, ಇಬ್ರಾಂಪುರ ಅಪ್ಪ ಅವರು. ಆವಾಗ ಅವರಿಗೆ ಏನು ಬೇಕು ಅಂತ ಕೇಳಿದಾಗ ನಿಮ್ಮ ಈಶಾನ್ಯ ಮೂಲೆಯಲ್ಲಿ ತೆಗೆದು ನೋಡಿದಾಗ ಅಲ್ಲಿ ಏನಂತಂದರೆ ಪಾಂಡವರು ಪೂಜೆ ಮಾಡಿಟ್ಟ ಅದು ಮೂರ್ತಿ ಪಂಚ ಮುಖ್ಯ ಪ್ರಾಣದೇವರು ಅಲ್ಲಿರೋದು, ಅದನ್ನು ತೊಗೊಂಡು ಬಂದು ಅವರು ಪೂಜೆ ಮಾಡ್ತಾ ಇದ್ದಾರೆ. ಇಂದಿಗೂ ಕೂಡ ವಿಜೃಂಭಣೆಯಿಂದ ಅವರು ಹನುಮದ್ ವ್ರತವನ್ನು ಮಾಡ್ತಾ ಇರ್ತಾರೆ. ಅದನ್ನು ಎಲ್ಲರೂ ಕಾಣಬಹುದು. ಆ ಚಿತ್ರವೂ ಇದೆ, ಚಿತ್ರಪಟವೂ ಇದೆ, ಹಾಗೂ ಮೂರ್ತಿ ಕೂಡ ಅವರ ಮನೆಯಲ್ಲಿ, ಅವರ ವಂಶಸ್ಥರ ಮನೆಯಲ್ಲಿ ಪೂಜೆಗೊಳ್ತಾ ಇದೆ. ಇದನ್ನು ನಾವು ಅದು ದ್ವಾಪರ ಯುಗದ ಕಾಲದ್ದು ಅಂತ ಹೇಳ್ತಾರೆ. ಅಷ್ಟು ಹಾಲಿಗೆಯಾದ ಒಂದು ಮೂರ್ತಿ. ಹೀಗಾಗಿ ನಾವು ಹನುಮಂತ ದೇವರ ಪೂಜೆಯನ್ನು ಮಾಡಲೇಬೇಕು. ಇನ್ನು ಮೂರನೇ ಪ್ರಶ್ನೆ ಕೇಳ್ತಾರೆ, ವಾಯುದೇವರು ಪ್ರಾಣದೇವರು ಅಂತಾರೆ. ಈ ಪ್ರಾಣತತ್ವ ಅಂದರೆ ಏನು? ನೋಡಿ, ಈ ಪ್ರಾಣತತ್ವ ಅಂತಂದರೆ ವಾಯುದೇವರು ಪ್ರಾಣದೇವರು ಅಂದರೆ ಮುಖ್ಯ ಪ್ರಾಣದೇವರು. ನಾವು ನೋಡ್ತೀವಿ ಮುಖ್ಯ ಪ್ರಾಣದೇವರು ಬ್ರಹ್ಮದೇವರು, ಇವರು ಯಾವ ಗುಡಿಗಳೂ ಇಲ್ಲ. ಈ ಅವತಾರತ್ರಯಗಳಾದ ನಾವು ವೈಷ್ಣವ ತತ್ವ ಅಥವಾ ಮಧ್ವ ಮತಾನುಯಾಯಿಗಳು ಯಾವತ್ತು ಹನುಮ, ಭೀಮ, ಮಧ್ವ ಈ 3 ಅವತಾರಗಳನ್ನು ಶ್ರೇಷ್ಠ ಅಂತ ಅವರ ಅವತಾರಗಳನ್ನೇ ಪೂಜೆ ಮಾಡ್ತೀವಿ. ಈ ವಾಯುತತ್ವ ಅಥವಾ ಪ್ರಾಣತತ್ವ ಅಂದರೆ ಏನು ಅಂತಂದರೆ ಭಗವಂತನ ಪ್ರಾಣದಿಂದ ಹುಟ್ಟಿ ಬಂದದ್ದು ಪ್ರಾಣತತ್ವ ಅಂತ ಹೇಳ್ತಾರೆ. ಅಂದರೆ ಸಾಕ್ಷಾತ್ ಇವರ ಲಕ್ಷ್ಮೀನಾರಾಯಣರ ಅಥವಾ ಜಯಸಂಕರ್ಷಣರ ಪುತ್ರನಾದವರು ವಾಯುದೇವರು. ಅವರಿಂದ ಅಂದರೆ ಭಗವಂತನ ಪ್ರಾಣನೇ ಪ್ರಾಣದೇವರು ಅಂತ ಹೇಳ್ತಾರೆ, ಪುತ್ರ ಅಂತ ಕೂಡ ಹೇಳ್ತಾರೆ. ಆ ರೀತಿ ಇದು ಪ್ರಾಣತತ್ವ. ಇನ್ನು ಈ ಪ್ರಾಣತತ್ವ ಅನ್ನೋದು ಎಲ್ಲಿ ಇದೆ ಅಂತಂದರೆ ಎಲ್ಲಿ ಇಲ್ಲ ಅಂತ ನಾವು ಚಿಂತನೆ ಮಾಡಬೇಕು. ಬ್ರಹ್ಮಾಂಡದ ಹೊರಗೆ, ಬ್ರಹ್ಮಾಂಡದ ಒಳಗೆ, ಪಿಂಡಾಂಡದ ಒಳಗೆ ಪ್ರತಿಯೊಂದು ಕಡೆ ಇದು ವ್ಯಾಪ್ತವಾಗಿದೆ. ಸೂರ್ಯನಲ್ಲಿ, ಗಾಳಿಯಲ್ಲಿ, ಆಕಾಶದಲ್ಲಿ, ಚಂದ್ರನಲ್ಲಿ, ಪ್ರತಿಯೊಂದರಲ್ಲೂ ಪ್ರಾಣತತ್ವ ಅನ್ನೋದೇನೆಂದರೆ ಪ್ರಾಣ ಅಂದರೆ ಉಸಿರು ಅಂತ ಅರ್ಥ. ಈ ಉಸಿರು ಇಲ್ಲದ, ಉಸಿರಾಡಲಾರದ ಯಾವ ಪ್ರಾಣಿಯೂ ಇಲ್ಲ. ಅದನ್ನು ನಾವು ನೋಡಿದರೆ ಅದರದ್ದು ಪೂಜೆ ಅಥವಾ ಅದನ್ನು ಉಪಾಸನೆ ಬಹಳ ಮಹತ್ವದ್ದಾಗಿ ಇದೆ. ಇದನ್ನು ಎಲ್ಲ ಕಡೆ ಒಂದು ಮೊಳಕೆ ಚಿಗುರಬೇಕಾದ್ರೂ ಕೂಡ ಅಲ್ಲಿ ಪ್ರಾಣತತ್ವ ಇರಲೇಬೇಕು. ಆ ಪ್ರಾಣ ಇಲ್ಲದೆ ಹೋಯಿತು ಅಂತಂದರೆ ಒಟ್ಟು ಜೀವಿ ಬದುಕಿದೆ ಅನ್ನೋದಕ್ಕೆ, ಅಂದರೆ ಒಂದು ಜಡ ಆಗಲಿ ಚೇತನ ಆಗಲಿ ಪ್ರತಿಯೊಂದರಲ್ಲೂ ಈ ಪ್ರಾಣ ಅನ್ನೋದು ಅಡಗಿದೆ. ಇದನ್ನೇನೆಂದ್ರೆ ನಾವು ಅವಕಾಶ ಅಂತ ಕರಿತೀವಿ, ಆಕಾಶ ಅಂತ ಕರಿತೀವಿ, ಮತ್ತು ದೇಹದೊಳಗೆ ದಶಪ್ರಾಣರಿದ್ದಾರೆ ಅಂತ ಹೇಳ್ತೀವಿ. ಮುಖ್ಯವಾಗಿ ಅದು ಅದರ ಜೊತೆಗೆ ಏನಂತಂದರೆ ಆಕಾಶದಲ್ಲಿ ಕೂಡ ಈ ಪ್ರಾಣತತ್ವ ಹರಡಿ. ಆಮೇಲೆ ಪ್ರಾಣತತ್ವ ಎಲ್ಲಕ್ಕಿಂತ ಶ್ರೇಷ್ಠ ಯಾಕೆ ಅಂತಂದರೆ ಅದು ಕೂಡ ಎಲ್ಲ ಭಗವಂತನ ದೇವತೆಗಳ ಒಂದು ಉಪಾಸನೆ ಮಾಡುವಾಗ ಒಂದು ವಿರಾಟ ಶರೀರದಲ್ಲಿ ಅದನ್ನು ಪರೀಕ್ಷೆ ಮಾಡೋಣ, ಎಲ್ಲ ದೇವತೆಗಳಲ್ಲಿ ಯಾರು ದೊಡ್ಡವರು ಅಂತ ಪರೀಕ್ಷೆ ಮಾಡಲಿಕ್ಕೆ ಹೋದಾಗ ಎಲ್ಲ ದೇವತೆಗಳು ಒಂದು ವಿರಾಟ ಪುರುಷನ ಶರೀರವನ್ನು ಹೊಕ್ಕೊಂಡಾಗ ಪ್ರವೇಶ ಮಾಡಿದಾಗ ಏನಾಯಿತು ಅಂತಂದರೆ ಯಾವುದು ಆ ವಿರಾಟ ಶರೀರ ಎದ್ದು ನಿಲ್ಲಲಿಲ್ಲ, ಯಾವುದು ಚಲನವಲನ ಆಗಲಿಲ್ಲ. ಆದರೆ ಪ್ರಾಣದೇವರು ಯಾವಾಗ ಅಲ್ಲಿ ಒಳಗೆ ಪ್ರವೇಶ ಮಾಡಿದರು ಆ ದೇಹದೊಳಗೆ, ಅದು ಚಲಿಸ್ಲಿಕ್ಕೆ, ಎಲ್ಲ ಇಂದ್ರಿಯಗಳು ಕೂಡ ಚಲಿಸ್ಲಿಕ್ಕೆ, ತಮ್ಮ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆದವು. ಯಾವಾಗ ಪ್ರಾಣದೇವರ ಶರೀರ ಬಿಟ್ಟು ಹೊರಗೆ ಬಂದರೂ ಎಲ್ಲ ಇಂದ್ರಿಯಗಳಿದ್ದರೂ ಕೂಡ ಅವರು ಯಾವ ಚೇಷ್ಟೆಗಳು ನಡೀಲೇ ಇಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಎಲ್ರಿಗಿಂತ, ಎಲ್ಲ ದೇವತೆಗಳಿಗಿಂತ ಉತ್ತಮರು ಅಂತ, ವಾಯುಜೀವೋತ್ತಮ ಅಂತ ಅದಕ್ಕೆ ಅವರನ್ನು ಕರೆದು ಎಲ್ಲ ದೇವತೆಗಳು ಕೂಡ ಅವರನ್ನು ಸ್ತುತಿ ಮಾಡಲಿಕ್ಕೆ ಶುರು ಮಾಡಿದರು. ಋಷಿಗಳು, ದೇವತೆಗಳು, ಮುನಿಗಳು ಪ್ರತಿಯೊಬ್ಬರು ಅವರನ್ನು ಸ್ತುತಿ ಮಾಡಲಿಕ್ಕೆ ಶುರು ಮಾಡಿದರು. ಅದಕ್ಕೆ ಹೇಳ್ತಾರೆ ಎಲ್ಲ ಉಪನಿಷತ್ತುಗಳು, ಪ್ರತಿಯೊಂದು ಬಳಿತ ಸೂಕ್ತ, ಛಾಂದೋಗ್ಯ ಮೊದಲಾದ ಉಪನಿಷತ್ತುಗಳು ಕೂಡ ಪ್ರಾಣದೇವರನ್ನು ವಿಶೇಷವಾಗಿ ಯಾವ ರೀತಿ ಲಕ್ಷ್ಮೀನಾರಾಯಣರ ಮಹಿಮೆ ವೇದಗಳು ಹೇಳ್ತದೋ ಅದೇ ರೀತಿ ವೇದಗಳಂತೆ ಇವು ಕೂಡ, ವೇದಗಳಲ್ಲಿರುವ ಅನೇಕ ಮಾತುಗಳು ಕೂಡ ಪ್ರಾಣದೇವರ ವಿಶೇಷವಾಗಿ ಕೊಂಡಾಡ್ತವೆ. ಯಾಕಂತಂದರೆ ಅವನಿಲ್ಲದೆ ಹೋದರೆ ಯಾವ ಚೇಷ್ಟೆ, ಅದಕ್ಕೆ ಭಗವಂತ ಸಮಸ್ತ ಒಂದು ಇಡೀ ಬ್ರಹ್ಮಾಂಡದ ಒಂದು
ಕಾರ್ಭಾರ ಅಲ್ಲ, ಸೂತ್ರ. ಅವನಿಗೆ ಸೂತ್ರನಾಮಕ ಅಂತ ಕೂಡ ಕರಿತೀವಿ. ಆ ಸೂತ್ರವನ್ನು ಬಂಧಿಸಿಟ್ಟು ಪ್ರತಿಯೊಂದು ಪ್ರಾಣವನ್ನು ಬಂಧಿಸಿಡುವಂತಹ ಕೆಲಸ ಕೂಡ ಪ್ರಾಣದೇವರೇ. ಈ ದೇಹದೊಳಗೆ ಬಂಧಿಸಿಡೋ ಕೆಲಸವನ್ನು ಕೂಡ ಅವರೇ ಮಾಡ್ತಾರೆ. ಅವರೇ ಹಂಸೋಪಾಸನೆ ಮಾಡಿ ನಮ್ಮ ಒಂದು ಉಸಿರಿಗೆ ಕಾರಣರಾಗಿದ್ದಾರೆ. ದಿನಕ್ಕೆ 21,600 ಜಪಗಳನ್ನು ಮಾಡಿ ಅದನ್ನೇನಂತಂದ್ರೆ ರಾಮಚಂದ್ರ ದೇವರಿಗೆ ಅರ್ಪಣೆ ಮಾಡುವ ಕೆಲಸವನ್ನು ಪ್ರಾಣದೇವರು ಮಾಡ್ತಾರೆ. ಈ ರೀತಿ ನಾವು ನೋಡೋದಾದರೆ ಪ್ರತಿಯೊಂದು ಜೀವಿಯಲ್ಲಿ ನಿಂತು ಈ ಕೆಲಸವನ್ನು ಮಾಡುವಂತಹ ವಿಶೇಷವಾದ ಒಂದು ಈ ಜೀವಿಯ ಬದುಕುವಿಕೆ, ಇರುವಿಕೆ, ಚಲನವಲನಕ್ಕೆ, ಪ್ರತಿಯೊಂದು ಚಟುವಟಿಕೆಗಳಿಗೆ ಕಾರಣವಾಗಿದ್ದು ಪ್ರಾಣ. ಆ ದೃಷ್ಟಿಯಿಂದ ಇದಕ್ಕೆ ಪ್ರಾಣತತ್ವವನ್ನು ಉಪಾಸನೆ ಬಹಳ ಮುಖ್ಯ. ಸೂರ್ಯನಲ್ಲಿರುವ ಬಿಸಿ ಕೂಡ ಪ್ರಾಣದೇವರೇ, ಚಂದ್ರನಲ್ಲಿರುವ ಶೀತಲ ಕೂಡ ಪ್ರಾಣದೇವರೇ, ಆಮೇಲೆ ಅಗ್ನಿಮಂಡಲದಲ್ಲಿರುವ ಅಗ್ನಿಯಲ್ಲಿರುವಂತಹ ಬಿಸಿ ಕೂಡ ಆ ಪ್ರಾಣದೇವರೇ. ಆ ರೀತಿ ನಮ್ಮ ದೇಹದ ಬಿಸಿಯಾಗಿರಲಿಕ್ಕೆ ಕಾರಣ ಏನಂತಂದ್ರೆ ಪ್ರಾಣದೇವರೇ. ಮುಖ್ಯವಾಗಿ ನಾವು ನೋಡ್ತೀವಿ, ಒಂದು ಮಗು ಜನಿಸಿತು ಅಂತಂದ್ರೆ ಆ ಮಗುವಿನ ಮೊದಲು ನಾವು ಪರೀಕ್ಷೆ ಮಾಡಿ ನೋಡಿದಾಗ ಹಾರ್ಟ್ ಬೀಟ್ ಇದೆಯೋ ಇಲ್ಲೋ ಅಂತ ನೋಡ್ತಾರೆ. ಯಾಕೆ ಅಂದರೆ ಅಲ್ಲಿ ಚಲನವಲನೆ ಆಗ್ತಾ ಇದೆಯೋ ಇಲ್ವೋ. ಇಲ್ಲದೇ ಇದ್ದರೆ ಆ ಮಗು ಗರ್ಭ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಗರ್ಭದ ಒಳಗೆ, ಗರ್ಭದ ಹೊರಗೆ ಆ ಸೂತಿಕಾ ವಾಯುವಿನಿಂದನೇ ಅದು ದಬ್ಬಿದ ಮೇಲೇ ಹೊರಗೆ ಬರಬೇಕು. ಪ್ರತಿಯೊಂದಕ್ಕೂ ವಾಯು ಅನ್ನೋದು ಬಹಳ ಮುಖ್ಯ. ಅದು ಎಲ್ಲ ಮಂಡಲಗಳಲ್ಲಿ ಶ್ರೇಷ್ಠವಾಗಿದ್ದು ವಾಯುಮಂಡಲ. ಆಕಾಶದಲ್ಲಿ, ಅಂತರಿಕ್ಷದಲ್ಲಿ, ಪ್ರತಿಯೊಂದರಲ್ಲಿ ಇಷ್ಟಕ್ಕೂ ಆ ಗ್ರಹಗಳು, ನಕ್ಷತ್ರಗಳು ಪ್ರತಿಯೊಂದು ತಮ್ಮ ತಮ್ಮ ಒಂದು ಬೀಳದಂತೆ ನಾವು ಹೇಳ್ತೀವಿ ಗುರುತ್ವಾಕರ್ಷಣ ಶಕ್ತಿ ಅಂತ ಏನು ಕರಿತೀವಿ, ಅದು ಎಲ್ಲ ಪ್ರತಿಯೊಂದು ಇದೆಲ್ಲ ವಾಯುದೇವರು ಮಾಡುವ ಚೇಷ್ಟೆಯಿಂದನೇ ಹೊರತಾಗಿ ಅವರ ಆಜ್ಞೆಯಿಂದನೇ ಇದು ನಿಂತಿದೆ. ಇಡೀ ಬ್ರಹ್ಮಾಂಡವನ್ನು ಯಾವ ರೀತಿ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತಂದರೆ ಖೇಚರ, ಭೂಚರ, ಜಲಚರ ಸಮಸ್ತ ಪ್ರಾಣಿಗಳಲ್ಲಿ ಕೂಡ 3 ಕೋಟಿ ರೂಪ ಧಾರಣೆ ಮಾಡಿ ಅವರು ಇರ್ತಾರೆ ಅಂತ ಹೇಳ್ತಾರೆ. ಮತ್ತು ಈ ನಾವು ನೋಡ್ತೀವಿ ಬ್ರಹ್ಮಾಂಡವನ್ನು ಸುವರ್ಣದ ಒಂದು ಮೊಟ್ಟೆಯ ಆಕಾರದ್ದು ಅಂತ ಕರಿತೀವಿ. ಅದಕ್ಕೆ ಸುವರ್ಣದ ಮೊಟ್ಟೆಯ ಆಕಾರದ ಬ್ರಹ್ಮಾಂಡವನ್ನು ಎಲ್ಲಿಯಾದರೂ ಅದಕ್ಕೆ ಯಾವುದಾದ್ರೂ ಧಕ್ಕೆ ಉಂಟಾಗದ ಹಾಗೆ ಅದನ್ನು ರಕ್ಷಣೆ ಮಾಡ್ತಾ, ಅದು ವಜ್ರಲೇಪ ಮಾಡ್ತಾ ಸುತ್ತಲೂ ಅದನ್ನು ಕಾಯ್ತಾ ಇರ್ತಾರಂತೆ. ಇಂತಹ ಮಹತ್ತರವಾದ ಕೆಲಸವನ್ನು ಮಾಡುವಂತಹ ವಾಯುದೇವರನ್ನು ನಾವು ವಿಶೇಷವಾಗಿ ಪೂಜೆ ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೇನೆ ಅಂತಲೇ ನಾವು ಈ ಪ್ರಾಣತತ್ವವನ್ನು ಉಪಾಸನೆ ಮಾಡಬೇಕು. ಹೀಗಾಗಿ ಅವರವರ ಧರ್ಮಕ್ಕನುಗುಣವಾಗಿ, ಮತಕ್ಕನುಗುಣವಾಗಿ, ಅವರವರ ವಿಚಾರಕ್ಕನುಗುಣವಾಗಿ ಎಲ್ಲ ಮತ ಸಂಪ್ರದಾಯಸ್ಥರು ಕೂಡ, ಎಲ್ಲ ಜೀವಿಗಳು ಕೂಡ ಆಂಜನೇಯನನ್ನು ಸ್ತುತಿ ಮಾಡ್ತಾರೆ ಹಾಗೂ ಉಪಾಸನೆ ಮಾಡ್ತಾರೆ ಅಂತ ಹೇಳ್ತಾ ಈ ನನ್ನ 4 ನುಡಿ ನಮನಗಳನ್ನು ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.